ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗ್ ಆಗಿತ್ತು, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಮ್ಯಾಗಿ ಮಾಡೋಣ ಅಂತ ತಲೆಯಲ್ಲಿ ಬಂತು. ಹಾಗೆ ನಾನು ಮ್ಯಾಗಿ ಕೇಳೋಣ ತರಕ್ಕೆ ಅಂತ ನಮ್ಮ ಅಣ್ಣಗೆ ಹೇಳಿದೆ. ಅವನಿಗೆ ಹಾಫ್ ಆ್ಯನ್ ಅವರ್ ಅಂತ ತಲೆ ತಿಂದು ಸಾಕಾಯಿತು. ನಾ ತರಲ್ಲ ಅಂತ ಹೇಳ್ದ. ಬಟ್ ಆದ್ರೂ ಪಾಪ ತಂಗಿ ಅಲ್ವಾ ಅಂತಂತ ಹೇಳಿ ತಂದುಕೊಟ್ಟ. ಅವ್ನು ತರೋಷ್ಟರಲ್ಲಿ ನಾನೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಮ್ಯಾಗಿ ಎಲ್ಲರೂ ಬೇರೆ ಬೇರೆ ಥರನೇ ಮಾಡ್ತಾರೆ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಈ ಥರ ಮಾಡ್ತೀನಿ. ಇದರಲ್ಲೂ ಸ್ವಲ್ಪ ಬೇರೆ ಬೇರೆ ವೆರೈಟೀಸ್ ಮಾಡ್ತೀನಿ. ಬಟ್ ಕ್ವಿಕ್ ಮಾಡೋದು ಹೇಗೆ ಅಂತ ನೋಡಿ. ನೀವೇ ನೋಡ್ತಾ ಇರೋ ಆಯಿಲ್ ಹಾಕಿರಿ. ಜಾಸ್ತಿ ಆಯಿಲ್ ಹಾಕಬೇಡಿ, ಸ್ವಲ್ಪನೇ ಆಯಿಲ್ ಹಾಕಿ ಅದಕ್ಕೆ ಮಸಾಲೆ ಐಟಮ್ಸ್, ಜೀರಿಗೆ ಮತ್ತು ಸಾಸಿವೆ, ಮನೇಲಿ ಏನಾದರೂ ಸ್ಪೈಸಿ ಐಟಮ್ಸ್ ಇದ್ದರೆ ಅದನ್ನು ಹಾಕಿ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ತೀನಿ. ಕರಿಬೇವನ್ನ ನಾನು ಸಣ್ಣಾಗಿ ಕಟ್ ಮಾಡ್ಕೊತೀನಿ, ಯಾಕಂದರೆ ದೊಡ್ಡದಾದರೆ ಯಾರಿಗೂ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಎಸ್ಪೆಷಲಿ ನಾನೇ ತಿನ್ನಲ್ಲ. ಸೊ ಅದನ್ನು ನಾನು ಪುಟ್ಟದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಕರಿಬೇವನ್ನ ಹಾಕ್ತೀನಿ. ನೋಡಿ, ಚಟ್ಪಟ್ ಅಂತ ಇದೆ. ಕ್ಲಾರಿಟಿ ಇದೆ ಅಂತ ಅನಿಸುತ್ತೆ, ಅಷ್ಟೇ ನೋಡೋಣ. ಅದು ಫುಲ್ ಎಣ್ಣೆ ಕಾಯ್ದಾದ್ಮೇಲೆ ನಾನು ಕರಿಬೇವು ಹಾಕ್ತೀನಿ. ಕರಿಬೇವು ಚಟ್ಪಟ ಅಂತ ಸಿಡ್ತಾ ಇದೆ. ನನ್ನ ಕ್ಯಾಮ್ರಕ್ಕೂ ಸ್ವಲ್ಪ ಸಿಡಿತು ಅನಿಸುತ್ತೆ. ಆಮೇಲೆ ಈರುಳ್ಳಿ ಹಾಕ್ತೀನಿ. ಎಲ್ಲ ವೆಜಿಟೇಬಲ್ಸು ಸಡನ್ನಾಗಿ ಒಮ್ಮೆಗೇನೆ ಹಾಕಿಬಿಟ್ಟೆ. ಆಲೂ ಹಾಕಿದೆ, ಕ್ಯಾರೆಟ್ ಹಾಕಿದೆ. ಆಮೇಲೆ ನಂತರ ಸ್ವಲ್ಪ ಹೊತ್ತಾದಮೇಲೆ ಟೊಮಾಟೊ ಹಾಕಿದೆ. ಅದು ಗ್ರೇವಿ ಆಗಬೇಕಂತಂದರೆ ಜಲ್ದಿನೇ ಹಾಕ್ಬಿಡಿ, ಯಾಕಂದರೆ ಮ್ಯಾಗಿಗೆಲ್ಲ ಅಷ್ಟೊಂದು ಬಾಯ್ಲ್ ಆಗಬೇಕಂತ ಅವಶ್ಯಕತೆ ಏನಿಲ್ಲ. ಸೊ ಹಾಗೆಯೇ ಹಾಕಿ. ಸೊ ಅದಾದಮೇಲೆ ನೋಡೋಣ ಯಾರಿಗೆಲ್ಲ ಮ್ಯಾಗಿ ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಮ್ಯಾಗಿ ಅಂದರೆ ತುಂಬ ಇಷ್ಟ. ಈ ಮ್ಯಾಗಿಗೋಸ್ಕರ ಇವತ್ತು ಹಾಫ್ ಆ್ಯನ್ ಅವರ್ ಅಂತೂ ನಮ್ಮ ಮನೇಲಿ ನಮ್ಮ ಅಣ್ಣಂಗೆ ಫುಲ್ ಜಗಳ, ತರಲ್ಲ ಅಂತ. ನಾನು ತೊಗೊಂಡು ಬಾ ಅಂತ ಅಂತೇಳಿ. ಸೊ ಅದಾದಮೇಲೆ ಟೊಮೊಟೊ ಹಾಕಿದ್ಮೇಲೆ ಸೇಮ್ ಅದೇ ಥರನೇ ಇದು ಮಾಡೋಣ. ಅದನ್ನು ಬೇಯಕ್ಕೆ ಬಿಡೋಣ. ಒಂದು ಸ್ಪೂನ್ ತೊಗೊಂಡು ಅದನ್ನೆಲ್ಲ ಫುಲ್ ಮ್ಯಾಶ್ ಮಾಡೋಣ. ನೀವು ನೋಡ್ತಾ ಇರಿ ಹೆಂಗೆ ಬರ್ತಾ ಇದೆ. ಸೊ ಇದ್ರ ಸೌಂಡ್ ಅಂತೂ ಇನ್ನೂ ಸಖತ್ತಿರುತ್ತೆ. ಬಟ್ ನಾನು ಮಿಡಲಲ್ಲಿ ಕಾಮಿಡಿ ಮತ್ತು ನಮ್ಮ ಅಣ್ಣಂದು ಇನ್ನೂ ಜಗಳ ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿದೆ. ಮತ್ತು ರಿಟರ್ನ್ ನಾನು ಸಪ್ರೇಟಾಗಿ ಮಾತಾಡ್ತಾ ಇದ್ದೀನಿ ನೋಡಿ. ಓಕೆ, ಇದಾದಮೇಲೆ ಫುಲ್ ನೀವು ನೋಡ್ತಾ ಇರ್ಬೋದು, ನಾನೊಂದು 2 ಮಿನಿಟ್ಸ್ ಅಷ್ಟೇ ನಾನು ಇದು ಮಾಡಿರೋದು. ಮಿಕ್ಸ್ ಆದ ನಂತರ ಏನು ಮಾಡ್ತೀರಾ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಅರಿಶಿನ ಪುಡಿ ಹಾಕಿದೆ. ಅದಾದಮೇಲೆ ಚಿಲ್ಲಿ ಪೌಡರ್. ನಮಗಂತೂ ಚಿಲ್ಲಿ ಫೇವ್ರೇಟ್. ನಾನು ಯಾವಾಗ ಮ್ಯಾಗಿ ಮಾಡಿದರೂ ನಾನು ರೆಡ್ ಕಲರೇ ಮಾಡ್ತೀನಿ, ಗ್ರೀನ್ ನನಗೆ ಅಷ್ಟೊಂದು ಲೈಕ್ ಆಗೋಲ್ಲ. ಸೊ ನನಗೆ ಸ್ಪೈಸಿ ಮತ್ತು ನೋಡೋಕ್ಕೆ ಡೆಲಿಷಿಯಸ್ ಆಗಿ ಕಾಣಬೇಕಂತೇಳಿ ನಾನು ಖಾರದ ಪುಡಿ ಹಾಕಿದೆ. ಅದಾದಮೇಲೆ ಮಸಾಲೆ ಐಟಮ್ಸ್ ನಾನು ಬೇರೆ ಯಾವುದು ಹಾಕಲ್ಲ. ಮ್ಯಾಗಿದು ಏನಿದೆಯೋ ಅದನ್ನೇ ಹಾಕಿದೆ. ಬೇರೆ ಥರ ವೆರೈಟಿ ಮಾಡುವಾಗ ಅದಕ್ಕೆ ಬಿಟ್ಟಿರೋದು ಯಾವ ಥರ ಹಾಕಬೇಕು. ಒಂದೊಂದು ಪನ್ನೀರಲ್ಲೂ ಮಾಡ್ತೀನಿ, ಆಮೇಲೆ ಮೊಸರು ಮತ್ತು ಹಾಲಲ್ಲೂ ಮಾಡ್ತೀನಿ. ಅದೆಲ್ಲ ಸಪ್ರೇಟ್. ಬಟ್ ಇವಾಗ ಅರ್ಜೆಂಟಿಗೆ ನಮ್ಮ ಮನೇಲಿ ಏನಿರುತ್ತೋ ಅದು ಅರ್ಜೆಂಟ್ ಕ್ವಿಕ್ಕಾಗಿ ಆಗೋದಂತೆ ಈ ಥರ ಮಾಡ್ಬೋದು. ನೀವು ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ಅದಾದಮೇಲೆ ನಾನು ನೀರು ಹಾಕಿದೆ. ನೀರು ಯಾಕೆ ಜಾಸ್ತಿ ಹಾಕಿದೆ ಅಂದರೆ ಸ್ವಲ್ಪ ಗ್ರೇವಿ ಬರಲಿ ಅಂತ ಹೇಳಿ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ನಿಮಗೆ ಯಾವ ಥರ ಗ್ರೇವಿ ಜಾಸ್ತಿ ಇರಬೇಕು, ನೀರು ಮತ್ತು ಮ್ಯಾಗಿ ಎರಡೂ ಇರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ. ಇಲ್ಲ ಬೇಡಪ್ಪ ಅಂತಂತಂದರೆ ನೀವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಬೋದು. ಅದಾದಮೇಲೆ ನಾನು ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದೆ. ಮನೆಯಲ್ಲಿ ಯಾವ ಥರದ್ದು ಸಾಸ್ ಎಲ್ಲ ಆ್ಯಕ್ಚುಲಿ ಖಾಲಿ ಆಗಿತ್ತು, ಇದೊಂದೇ ಟೊಮೊಟೊ ಸಾಸ್ ಇತ್ತು, ಅದನ್ನಷ್ಟೇ ಹಾಕಿದ್ಮೇಲೆ ಫುಲ್ ಬೇಯಕ್ಕೆ ಬಿಟ್ಟೆ. ಫುಲ್ ಅದೆಲ್ಲ ಆದಮೇಲೆ ನಾನು ಮ್ಯಾಗಿನ ಕಟ್ ಮಾಡಲಿಲ್ಲ. ನನಗೆ ಫುಲ್ ಅದು ನೂಡಲ್ಸ್ ಟೈಪು ಫುಲ್ ಉದ್ದಗೆ ಬರಬೇಕು, ಎಳೀತಾ ಇರಬೇಕು, ಅಂದರೆ ತಿನ್ನೋಕ್ಕೆ ಮಜಾ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಟೆ. ಅದಾದಮೇಲೆ ಟೇಸ್ಟಿಗೆ ಅಂತಂಥೇಳಿ ಸ್ವಲ್ಪ ತುಪ್ಪ ತೊಗೊಂಡೆ. ತುಪ್ಪ ಹಾಕಿ ಫುಲ್ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಇಟ್ಟೆ. ಸೊ ಹಾಗೆ ಅಮ್ಮ ಬಂದರು, ಟೀ ಮಾಡು ಅಂತ ಹೇಳಿದರು. ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಹಾಲು ಹಾಕಬೇಕು, ಎಲ್ರಿಗೂ ಗೊತ್ತೇ ಇದೆ ಟೀ ಮಾಡೋದು ಹೇಗಂತ ಹೇಳಿ. ಅದನ್ನೇನು ನಾನು ಹೇಳೋದು ಬೇಡ. ಟೀ ಹಾಕಿದ ಮೇಲೆ ಸಕ್ಕರೆ ಹಾಕಿ, ಯಾರಿಗೆ ಗೊತ್ತಿಲ್ಲ ಇನ್ನೂ ಯಂಗ್ ಗರ್ಲ್ಸ್ ಇರ್ತಾರಲ್ಲ, ಪಾಪ ಇವಾಗ ಕಾಲೇಜ್ ಸ್ಕೂಲೆಲ್ಲ ಹೋಗ್ತಿರ್ತಾರಲ್ಲ, ಅವ್ರಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಲನ್ನ ಚೆನ್ನಾಗಿ ಕಾಸಿದಾದ್ಮೇಲೆ ಸಕ್ಕರೆ ಹಾಕಿ, ಸಕ್ಕರೆ ಕಡಿಮೆನೇ ಹಾಕಿ, ಜಾಸ್ತಿ ಅಂತೂ ಹಾಕಕ್ಕೆ ಹೋಗ್ಬೇಡಿ. ಅದಾದಮೇಲೆ
ಟೀ ಪುಡಿ ಹಾಕಿ, ಟೀ ಪುಡಿ ಆದಮೇಲೆ ಶುಂಠಿ ಪೇಸ್ಟನ್ನ ಹಾಕಿ, ಶುಂಠಿ ಅಂದರೆ ತುರ್ಕೊಳ್ಳಿ, ಶುಂಠಿನ ತುರ್ಕೊಂಡು ಅದನ್ನ ಹಾಕಿ, ಅದು ಹೆಲ್ತಿಗೆ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮ್ಯಾಗಿ ಅಂತೂ ಸೂಪರಾಗಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ವಾವ್, ನನಗೆ ಇವಾಗಲೇ ತಿನ್ಬೇಕು ಅನಿಸ್ತಾ ಇದೆ. ಸೊ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಫ್ರೀ ಇದ್ದರೆ, ಟೈಮ್ ಇದ್ದರೆ ಈವ್ನಿಂಗ್ ಟೈಮ್ ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಸೂಪರ್ ಕಾಂಬಿನೇಷನ್. ಆ್ಯಂಡ್ ನಾವೇ ಮಾಡಿದ್ದೇವೆ ಅಂತೇಳಿ ಖುಷಿ ಇರುತ್ತೆ. ಸೊ ಆ ಖುಷಿ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಮ್ಯಾಗಿ ಟೀ ಕಳೀರಿ. ಥ್ಯಾಂಕ್ ಯು.